ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ತಮಿಳುನಾಡಿನಲ್ಲಿ ಫಲಿತಾಂಶ ಬಂದು 5 ದಿನ ಆಯ್ತು ಇವತ್ತಿಗೆ. ಆ 5 ದಿನದಲ್ಲಿ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿರುವಂತಹ ವಿಜಯ್ಗೆ ಅಲ್ಲಿರುವಂತಹ ಪಕ್ಷಗಳು ಅಥವಾ ಅಲ್ಲಿರುವಂತಹ ಒಂದಷ್ಟು ನಾಯಕರು ಸಿನಿಮಾನೇ ತೋರಿಸಿಬಿಟ್ರು. ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿರುವಂತಹ ವಿಜಯ್ಯೇ ಇನ್ನೊಂದು ರೀತಿಯಾದಂತಹ ಸಿನಿಮಾವನ್ನ ನೋಡುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಅದೇನು ಹೈಡ್ರಾಮಾ, ಅದೇನು ಟ್ವಿಸ್ಟು, ಕ್ಷಣಕ್ಕೊಂದು ತಿರುವು. ಈಗ ಬೆಂಬಲ ಕೊಟ್ವಿ ಅಂದವರು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಇಲ್ಲ, ನಾವು ಬೆಂಬಲವನ್ನೇ ಕೊಟ್ಟಿಲ್ಲ ಅಂದ್ರು. ಬೆಂಬಲ ಪತ್ರಕ್ಕೆ ಸಹಿ ಹಾಕಿದಂತ ಶಾಸಕರು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾರೆ, ಇಲ್ಲಪ್ಪ ಅದು ನನ್ನ ಸಹಿ ಅಲ್ವೇ ಅಲ್ಲ, ಫೋರ್ಜರಿ ಮಾಡಿದ್ದಾರೆ ಅಂದ್ರು. ಈ ರೀತಿಯಾಗಿ ಕ್ಷಣಕ್ಕೊಂದು ರೀತಿಯಾದಂತ ಹೇಳಿಕೆ. ಯಾವ ಕಾರಣಕ್ಕಾಗಿ ಹೀಗಾಯ್ತು ಅಂದ್ರೆ, ರಾಜಕಾರಣದಲ್ಲಿ ಅನನುಭವಿ ಆಗಿರುವಂತ ಅಥವಾ ಹೊಸ ಪಕ್ಷವಾಗಿರುವಂತ ಕಾರಣಕ್ಕಾಗಿ ಟಿವಿಕೆ ಇದೆಲ್ಲವನ್ನು ಕೂಡ ಫೇಸ್ ಮಾಡಬೇಕಾಯ್ತು. ಇದರ ಸ್ಪಷ್ಟವಾದಂತ ಅರ್ಥ, ಇನ್ನು 5 ವರ್ಷಗಳ ಕಾಲ ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಆಡಳಿತವನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ಸರ್ಕಾರ ರಚನೆಯ ಸಂದರ್ಭದಲ್ಲಿ ಈ ಪರಿಯಾಗಿ ಕಾಲೆಳೆದಂಥವರು, ಅಡ್ಡಗಾಲನ್ನ ಹಾಕದಂಥವರು, ಇನ್ನೇನೋ ಮಾಡೋದಿಕ್ಕೆ ಪ್ರಯತ್ನವನ್ನ ಪಟ್ಟಂಥವರು, ಇದೇ ಸಂದರ್ಭವನ್ನು ತಮಗೆ ಲಾಭವಾಗುವ ರೀತಿಯಲ್ಲಿ ಬಳಸಿಕೊಳ್ಳೋದಿಕ್ಕೆ ಯತ್ನ ಮಾಡಿದಂಥವರು, ಇನ್ನು ಸರ್ಕಾರ ರಚನೆ ಆದ ಬಳಿಕ ಆಡಳಿತದಲ್ಲಿ ಅನನುಭವಿಗಳಾಗಿರುವಂತಹ ಪಕ್ಷ ಜೊತೆಗೆ ನಾಯಕ, ಇವರಿಗೆ ಇನ್ನು ಎಷ್ಟು ಆಟ ಆಡಿಸ್ಬೋದು ಅಂತ ಹೇಳಿ ಒಟ್ಟಾರೆಯಾಗಿ ಒಂದು 5 ದಿನದ ಈ ಹೈಡ್ರಾಮಕ್ಕೆ ಇದೀಗ ತೆರೆ ಬಿದ್ದಿದೆ. ಹಾಗಾದ್ರೆ ಏನೆಲ್ಲ ಆಯ್ತು ಅದನ್ನ ಗಮನಿಸ್ತಾ ಹೋಗೋಣ. ಒಂದು ವೇಳೆ ಹಿಂದಿನ ಬೆಳವಣಿಗೆ ಎಲ್ಲವನ್ನೂ ಕೂಡ ಗಮನಿಸಿದ್ರಿ. ನಿನ್ನೆ ಎಂಥ ಟ್ವಿಸ್ಟ್ ಅಂದ್ರೆ, ವಿಜಯ್ಗೆ ಶಾಕ್ ಆಯ್ತೇನೋ, ನಾವು ಸಿನಿಮಾದಲ್ಲೂ ಈ ರೀತಿಯ ಕತೆ ಬರೆಯೋದಿಲ್ಲ ಅಥವಾ ಸಿನಿಮಾದಲ್ಲೂ ಈ ರೀತಿಯಾದಂಥ ಟ್ವಿಸ್ಟ್ ಇರೋದಿಲ್ವಲ್ಲಪ್ಪ ಅಂತ ಹೇಳಿ. ಅಂದ್ರೆ ಇಂಡಸ್ಟ್ರಿಯಿಂದ ಬಂದಿದ್ದು ವಿಜಯ್, ಸಿನಿಮಾ ಇಂಡಸ್ಟ್ರಿಯಿಂದ, ಅವರಿಗೆ ಒಂದು ರೀತಿಯಲ್ಲಿ ಕಲರ್ ಅನ್ನುವಂಥ ಸಿನಿಮಾವನ್ನ ತೋರಿಸ್ಬಿಟ್ರು. ಎಲ್ರಿಗೂ ಶಾಕೆ ನಿನ್ನೆ. ಯಾಕಂದ್ರೆ ನಿನ್ನೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೇನು ಹೇಳಿ, ಒಟ್ಟಾರೆಯಾಗಿ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟಿದ್ದ 5 ಶಾಸಕರಿದ್ರು. ಇವರು ಟಿವಿಕೆ ಪಕ್ಷದ್ದು 108ರಲ್ಲಿ ಒಂದು ಮೈನಸ್ ಆಗುತ್ತೆ, ಯಾಕಂದ್ರೆ 2 ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ ಸ್ಪರ್ಧೆ ಮಾಡಿದ್ರೆ ಒಂದು ರಾಜೀನಾಮೆ ಕೊಡ್ತಾರೆ. 107 ಪ್ಲಸ್ ಕಾಂಗ್ರೆಸ್ ಇಂದ 5 ಆಗಿತ್ತಾ. ಅದಾದ ಬಳಿಕ ಎಡಪಕ್ಷಗಳಿಂದ 4 ಆಗಿತ್ತು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. 116ಕ್ಕೆ ಬಂದು ಕುತ್ಕೊಂಡಿದ್ರು. 118 ಆದ್ರೆ ಮಾತ್ರ ಸರಳ ಬಹುಮತವನ್ನ ರೀಚ್ ಆಗ್ತಾರೆ. ಹೀಗಾಗಿ ನಿನ್ನೆ ವಿಸಿಕೆ ಅವರು ಹೇಳ್ಬಿಟ್ರು ಆರಂಭದಲ್ಲಿ, ನಮ್ಮ ಬೆಂಬಲ ಇದೆ ತಗೊಳ್ರಿ ಅಂತ ಹೇಳಿ. ವಿಜಯ್ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಸೀದಾ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಎಲ್ಲವನ್ನೂ ಕೂಡ ಮಾಡಿ ಬಂದಾಯ್ತು. ಅದಾದ ಬಳಿಕ ಸ್ವಲ್ಪ ಹೊತ್ತಾದ್ಮೇಲೆ ಲೋಕಭವನ, ಅಂದ್ರೆ ಮುಂಚೆ ರಾಜಭವನ ಇತ್ತಲ್ಲ, ರಾಜ್ಯಪಾಲರ ಭವನ, ಆ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ಇಲ್ಲ ನಿಮಗೆ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಕಾರಣ ನೀವು ಸರಳ ಬಹುಮತವನ್ನ ರೀಚ್ ಮಾಡಿಲ್ಲ ಅಂತ. ಯಾವ ಕಾರಣಕ್ಕಾಗಿ ಅಂದ್ರೆ, ಮೊದಲು ಬೆಂಬಲವನ್ನ ಘೋಷಣೆ ಮಾಡಿದಂತ ವಿಸಿಕೆ ಅದಾದ ಬಳಿಕ ರಾಜ್ಯಪಾಲರಿಗೆ ತನ್ನ ಬೆಂಬಲ ಪತ್ರವನ್ನ ತಲುಪಿಸಲೇ ಇಲ್ಲ. ವಿಸಿಕೆ ನಾಯಕರು ಉಲ್ಟಾ ಹೊಡೆದ್ಬಿಡ್ತಾರೆ, ಇಲ್ಲ ರೀ ನಾವು ಇನ್ನೂ ಬೆಂಬಲ ಕೊಟ್ಟಿಲ್ಲ, ನಾವಿನ್ನೂ ಚರ್ಚೆ ಮಾಡಬೇಕಾಗಿದೆ ಅಂತ ಹೇಳಿ. ಮುಸ್ಲಿಂ ಲೀಗ್ನವರು ಕೂಡ ಮೊದಲು ಘೋಷಣೆ ಮಾಡಿಬಿಟ್ಟಿದ್ರು, IUML ಎನ್ನುವಂತ ಪಕ್ಷ ಇದೆಯಲ್ಲಿ 2 ಶಾಸಕರಿದ್ದಾರೆ, ನಮ್ಮ ಬೆಂಬಲ ಇದೆ ಅಂತ ಹೇಳಿ. ಅವರು ಉಲ್ಟಾ ಹೊಡೆದ್ಬಿಟ್ರು, ನಮ್ಮ ಬೆಂಬಲ ಇಲ್ಲ ಎನ್ನುವಂತ ರೀತಿಯಲ್ಲಿ. ಒಂದು ರೀತಿಯಲ್ಲಿ ಸಣ್ಣ ಪಕ್ಷಗಳು ನೋಡಿ, ಇಲ್ಲಿ ಒಮ್ಮೊಮ್ಮೆ ಪರಿಸ್ಥಿತಿ ಹೆಂಗಾಗ್ಬಿಡುತ್ತೆ ಅಂತ ಹೇಳಿ. ವಿಜಯ್ ನೇತೃತ್ವದ ಟಿವಿಕೆ ಗೆದ್ಕೊಂಡಿದ್ದು ಎಷ್ಟು ಹೇಳಿ, 108 ಸ್ಥಾನ. ವಿಸಿಕೆ ಗೆದ್ದಿದ್ದೆಷ್ಟು 2, ಮುಸ್ಲಿಂ ಲೀಗ್ ಗೆದ್ದಿದ್ದೆಷ್ಟು 2. ಅಂದ್ರೆ 2 ಸ್ಥಾನವನ್ನ ಗೆದ್ದಿರುವಂತ ಆ ಪಕ್ಷದವರು ಇವ್ರನ್ನ ಚೆನ್ನಾಗಿ ಆಟ ಆಡಿಸಿಬಿಟ್ರು. ಎಲ್ಲಿಯವರೆಗೆ ಅಂದ್ರೆ, ವಿಜಯ್ ಇವತ್ತು ಸಂಜೆಯವರೆಗೆ ಕಸರತ್ತು ಮಾಡುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ವಿಸಿಕೆ ಕಚೇರಿಗೆ ಭೇಟಿ ಕೊಟ್ಬಿಟ್ರು ಸ್ವತಃ. ಹೀಗೊಂದು ವರದಿ ಬರ್ತಾ ಇತ್ತು, ವಿಸಿಕೆ ಕಚೇರಿಯಲ್ಲಿ ವಿಜಯ್ ಬರ್ತಿದ್ದಾರಂತ ಹೊಸ ಸೋಫಾ ತರಿಸಿದ್ರಂತ ಇವತ್ತು. ಅಂದ್ರೆ ಅಂತ ಒಂದಷ್ಟು ನಾಟಕೀಯ ಬೆಳವಣಿಗೆ ಎಲ್ಲವೂ ಕೂಡ ಆಯ್ತು. ಅಂತಿಮವಾಗಿ ಆ ಹೈಡ್ರಾಮಾಗಳಿಗೆ ತೆರೆ ಬಿತ್ತು. ಈಗ ಸ್ವಲ್ಪ ಹೊತ್ತಿನ ಮುಂಚೆ ವಿಸಿಕೆ ಅವರು ಅನೌನ್ಸ್ ಮಾಡಿದ್ರು, ಇಲ್ಲ ವಿಜಯ್ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಎನ್ನುವಂತ ಕೆಟ್ಟ ಮಾತು ನಮಗೆ ಯಾಕೆ, ಅಥವಾ ನಮ್ಮ ಪಕ್ಷದ ಹೆಸರು ಈ ಸಂದರ್ಭದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ, ಹೀಗಾಗಿ ನಾವು ಯಾವುದೇ ಷರತ್ತನ್ನ ವಿಧಿಸದೆ ಬೆಂಬಲವನ್ನ ಕೊಡ್ತಿದ್ದೀವಿ ಅಂತ ಹೇಳಿ. ಅವರ ಬೆನ್ನಲ್ಲೇ ಮುಸ್ಲಿಂ ಲೀಗ್ನವರು ಹೇಳಿದ್ರು, ಆಯ್ತು ತಗೊಳ್ರಿ, ನಮ್ಮ ಬೆಂಬಲವೂ ಕೂಡ ಇದೆ ಎನ್ನುವಂತ ರೀತಿಯಲ್ಲಿ ಇದೀಗ ಮುಸ್ಲಿಂ ಲೀಗ್ನವರು ಕೂಡ ಹೇಳಿದ್ದಾರೆ. ಅಲ್ಲಿಗೆ 107 ಪ್ಲಸ್ 5 ಪ್ಲಸ್ ಎಡಪಕ್ಷದವ್ರದ್ದು 4 ಪ್ಲಸ್ ಇದೀಗ ಇವ್ರದ್ದು ವಿಸಿಕೆ ಅವ್ರದ್ದು 2, IUML 2, ಅಲ್ಲಿಗೆ 120 ರೀಚ್ ಆಗಿದ್ದಾರೆ. ಸರಳ ಬಹುಮತಕ್ಕೆ 118, 120. ಈ ಕ್ಷಣಕ್ಕಂತೂ ಸರ್ಕಾರ ಸೇಫ್, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ. ಅದಾದ ಬಳಿಕ ಮತ್ತೊಂದು ಹೈಡ್ರಾಮಾ. ಇಷ್ಟೆಲ್ಲ ಆಯ್ತಾ, ವಿಸಿಕೆ ಅವ್ರನ್ನ ಹೇಗೋ ಮಾಡಿ ಮನವೊಲಿಸಿದ್ದಾಯ್ತು. ಅಲ್ಲಿ ಒಳಗಡೆ ಏನಾಗಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ವಿಸಿಕೆ ಅವ್ರು ಹೇಳ್ತಿದ್ದಾರೆ, ಯಾವುದೇ ಷರತ್ತು ವಿಧಿಸದೆ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಅಂತ. ಮುಸ್ಲಿಂ ಲೀಗ್ನವರು ಕೂಡ ಹಾಗೆ ಹೇಳ್ತಿದ್ದಾರೆ. ಬಟ್ ಒಳಗೊಳಗೆ ಏನ್ ಮಾತುಕತೆ ಆಗಿದೆ ಗೊತ್ತಿಲ್ಲ. ಅವ್ರಿಗೆ ಸಚಿವ ಸ್ಥಾನ, DCM, ಮತ್ತೊಂದು ಅದೆಲ್ಲವೂ ಕೂಡ ಆನಂತರ ಗೊತ್ತಾಗಬೇಕಿದೆ. ಒಟ್ಟಾರೆ ಈ ಪಕ್ಷಗಳದೇನೋ ಬೆಂಬಲ ಆಯ್ತು, 120 ರೀಚ್ ಆದ್ರು. ಅದಾದ ಬಳಿಕ ವಿಜಯ್ ಅತ್ಯುತ್ಸಾಹದಿಂದ ರಾಜ್ಯಪಾಲರ ಕಡೆಗೆ ಹೊರಟರು. 3 ಬಾರಿ ಭೇಟಿ ಆದಾಗಲೂ ಕೂಡ ನಿರಾಸೆ ಆಗಿತ್ತಾ. 4ನೇ ಬಾರಿಗೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಕ್ಕೆ ರಾಜ್ಯಪಾಲರ ಹತ್ರ ಹೋದ್ರು. ನೋಡಿದ್ರೆ ರಾಜ್ಯಪಾಲರೇ ಇಲ್ಲ. ಮತ್ತೆ ವಿಜಯ್ ಯೂಟರ್ನ್ ಮಾಡ್ಕೊಂಡು ಬರುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ರಾಜ್ಯಪಾಲರದ್ದು ಏನಾಗಿತ್ತು ಅಂದ್ರೆ, ಅವ್ರು ಕೇರಳಕ್ಕೂ ಅವರೇ ರಾಜ್ಯಪಾಲರು, ಸದ್ಯ ತಮಿಳುನಾಡಿಗೆ ಒಂದು ರೀತಿಯಲ್ಲಿ ಉಸ್ತುವಾರಿ ರೀತಿಯಲ್ಲಿ ಇದ್ದಾರೆ ಅವರು. ಕೇರಳದಲ್ಲೂ ಕೂಡ ಏನೇನು ಬೆಳವಣಿಗೆ ಆಗ್ತದೆ ನಿಮಗೆ ಗೊತ್ತಿದೆಯಲ್ಲ. ಹೀಗಾಗಿ ಅವರು ಕೇರಳ ಕಡೆ ಹೊರಟಿದ್ರು. 7 ಗಂಟೆಗೆ ಫ್ಲೈಟ್ ಬುಕ್ ಆಗಿತ್ತಂತೆ. ಅದರ ನಡುವೆ ಇವ್ರದ್ದು ಬಹುಮತಕ್ಕೆ ರೀಚ್ ಆಗಿತ್ತಲ್ಲ. ಹೀಗಾಗಿ ರಾಜ್ಯಪಾಲರನ್ನು ಭೇಟಿ ಆಗೋ ಸಂದರ್ಭದಲ್ಲಿ ರಾಜ್ಯಪಾಲರು, ಇಲ್ಲ ನಾನು ಪ್ರಯಾಣವನ್ನು ಆರಂಭಿಸಿ ಆಗಿದೆ ಅಂತ ಹೇಳಿ ಹೊರಟು ಬಿಟ್ಟಿದ್ರು.
ಅದಾದ ಬಳಿಕ ರಾಜ್ಯಪಾಲರಿಗೆ ಏನನ್ನಿಸ್ತು, ಈಗಾಗಲೇ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಹೊರಗಡೆ ಹೋಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಫ್ಲೈಟ್ ಕ್ಯಾನ್ಸಲ್ ಮಾಡಿ ಕೊನೆಗೆ ರಾಜ್ಯಪಾಲರು ವಾಪಸ್ ಬಂದು ಮತ್ತೆ ವಿಜಯರನ್ನ ಬರೋದಕ್ಕೆ ಹೇಳಿದ್ರು. ವಿಜಯ್ ಹೋಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಿ ಬಂದಿದ್ದಾರೆ. ಬಹುತೇಕ ನಾಳೆ ಮಧ್ಯಾಹ್ನ ನೆಹರು ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ನಾಳೆ ಇನ್ನೇನು ಬೆಳವಣಿಗೆ ಆಗುತ್ತಾ ಅಂತ ಹೇಳಿ. ನಾಳೆ ಇಲ್ಲ ಅಂದ್ರೆ ಸೋಮವಾರ ಅಂತೂ ಖಚಿತ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಕೊನೆಗೂ ಸಿನಿಮಾವನ್ನ ಒಂದು 5 ದಿನಗಳಲ್ಲಿ ನೋಡಿದಂತ ವಿಜಯ್ ಇದೀಗ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಎಲ್ಲಾ ನಾಟಕ ಹೈಡ್ರಾಮಾ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಂತಾಗಿದೆ. ಎಂತ ರಾಜಕೀಯ ನೋಡಿ, ವಿಜಯ್ಗೆ ಒಂದು 5 ದಿನದಲ್ಲಿ ಆ ರಾಜಕೀಯದ ಪಾಠವನ್ನ ಕಲಿಸ್ಬಿಟ್ರು. ಹಿಂಗಿರಬೇಕು, ಇಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ, ಯಾವ ಸಂದರ್ಭದಲ್ಲಿ ಏನೇನು ಟ್ವಿಸ್ಟ್ ಟರ್ನ್ಸ್ ಎಲ್ಲವೂ ಆಗ್ಬಿಡುತ್ತೆ, ಯಾರನ್ನು ಕೂಡ ನಾವಿಲ್ಲಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅಂತೇಳಿ. ಆ VCK ನೋಡಿ 2 ಸ್ಥಾನ ಗೆದ್ಕೊಂಡಿದ್ದು, ಮುಸ್ಲಿಂ ಲೀಗ್ನವ್ರು 2 ಸ್ಥಾನ ಗೆದ್ಕೊಂಡಿದ್ದು. ವಿಜಯ್ ಒಂದು ರೀತಿಯಲ್ಲಿ ಬೇಡ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು. ಇಲ್ಲಿ ಕಾಂಗ್ರೆಸ್ ಎಡವಟ್ಟು ಮಾಡಿದ್ದು, ಅದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ನಿಮ್ಗೆ ಗೊತ್ತಿರುವ ಹಾಗೆ ಕಾಂಗ್ರೆಸ್, DMK, VCK, IML ಇವರೆಲ್ಲರೂ ಸೇರಿ ಮೈತ್ರಿಕೂಟವನ್ನ ರಚನೆ ಮಾಡಿಕೊಂಡು ಅವರು ಚುನಾವಣೆಯನ್ನ ಫೇಸ್ ಮಾಡಿದ್ದ. ಈ TVK ಅವ್ರು ಕೇಳ್ತಾ ಇದ್ದ ಹಾಗೆ ಕಾಂಗ್ರೆಸ್ನವರು 5 ಶಾಸಕರ ಬೆಂಬಲವನ್ನ ಘೋಷಣೆ ಮಾಡಿಬಿಟ್ರು. ಯಾರ ಜೊತೆಗೂ ಚರ್ಚೆ ಮಾಡಿಲ್ಲ, ಏನ್ ಮಾಡಿಲ್ಲ. DMK ಅವ್ರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿಲ್ಲ. ಹೀಗಾಗಿ DMK ಅವ್ರ ನಡುವೆ ಈಗ ಮುನಿಸು ರಾಷ್ಟ್ರ ಮಟ್ಟದಲ್ಲಿ ಅವ್ರ ಮೈತ್ರಿ ಖತಮ್ ಆಗಿದೆ. ಅದು ನಿಮಗೆ ಗೊತ್ತಿರುವಂತಹ ವಿಚಾರ. ಕಾಂಗ್ರೆಸ್ನವರು ಇಲ್ಲಿ ಮಾಡಬೇಕಾಗಿದ್ದಂತ ಕೆಲಸ ಏನಪ್ಪಾ ಅಂದ್ರೆ, ಒಂದು ರಾಷ್ಟ್ರೀಯ ಪಕ್ಷವಾಗಿ ಈಗ TVKಗೆ ಇವ್ರ ಬೆಂಬಲವನ್ನ ಕೊಡೋದಕ್ಕೆ ಹೋಗುವಂತ ಸಂದರ್ಭದಲ್ಲಿ ಎಡಪಕ್ಷದವರು, VCK, ಅದೇ ರೀತಿಯಾಗಿ ಮುಸ್ಲಿಂ ಲೀಗ್ ಎಲ್ಲರನ್ನೂ ಕೂರಿಸ್ಕೊಂಡು ಒಂದು ಸಭೆಯನ್ನ ಮಾಡಿ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಿತ್ತು TVK ಕಡೆಗೆ. ಅದೊಂದು ರಾಷ್ಟ್ರೀಯ ಪಕ್ಷದ ತಾಕತ್ತು, ಅದೊಂದು ಜವಾಬ್ದಾರಿ. ಸರ್ ಕಾಂಗ್ರೆಸ್ನವ್ರು ಹಂಗ್ ಮಾಡ್ಲಿಲ್ಲ. ಗಡಿಬಿಡಿಗೆ ಅವರು ತಕ್ಷಣ ಅವ್ರದ್ದು 5 ಶಾಸಕರು ಬೆಂಬಲ ಕೊಟ್ಬಿಟ್ರು. ಇನ್ನು ಬೇರೆಯವ್ರ ಕಡೆಗೆ ಅವ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಮೈತ್ರಿಕೂಟವನ್ನು ಮುಂಚೆ ರಚನೆ ಮಾಡ್ಕೊಂಡಿದ್ದಲ್ಲ. ಯಾಕೆ ಹಿಂಗ್ ಮಾಡಿದ್ರು ಗೊತ್ತಿಲ್ಲ. ಒಟ್ಟಾರೆ ಇಂಥ ಬೆಳವಣಿಗೆ ಆಯ್ತು. ಈಗ ಸಹಜವಾಗಿ ಚರ್ಚೆ ಆಗ್ತಿರೋದು ವಿಜಯ್ಗಿರುವಂತ ಸವಾಲೇನು ಅಂತ. ಬರೀ 5 ದಿನದಲ್ಲೇ ಒಂದು ರಾಜಕೀಯವನ್ನ ತೋರಿಸಿದಂಥವ್ರು, 5 ದಿನದಲ್ಲಿ ವಿಜಯ್ ತಲೆ ಕೆಟ್ಟು ಹೋಗುವ ಹಂತೆ ಮಾಡಿದಂಥವ್ರು ಮುಂದೆ ಹೆಂಗೆ ಬಹಳ ಚರ್ಚೆ ಆಗ್ತಾ ಇದೆ. ಈಗ ಒಟ್ಟು 5 ಪಕ್ಷಗಳ ಮೈತ್ರಿ ಸರ್ಕಾರ ರಚನೆ ಆಗ್ತಿದೆ. ಸ್ವಲ್ಪ ಎಡವಟ್ಟಾದ್ರೂ ಕೂಡ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಸರ್ಕಾರ ಪತನ ಆಗಬಹುದು. ಯಾವ ಟೈಮಲ್ಲಿ ಬೇಕಾದ್ರೂ VCK ಇಲ್ಲ ರೀ ನಮ್ಗೆ ಯಾಕೋ ಇದಾಗ್ತಿಲ್ಲ ಅಂತ ಹೇಳಿ ವಾಪಸ್ ತಗೊಂಡ್ರು ಅಂದ್ರೆ ಅಲ್ಲಿಗೆ 118ಕ್ಕೆ ಬಂದು ರೀಚ್ ಆಗ್ತಾರೆ. ಮುಸ್ಲಿಂ ಲೀಗ್ನವ್ರು ನಮಗೂ ಮನ್ಸಿಲ್ಲ ರೀ ಅಂತ ವಾಪಸ್ ತಗೊಂಡ್ರೆ 116ಕ್ಕೆ ರೀಚ್ ಆದ್ರು ಅಂದ್ರೆ ಮುಗೀತು ಸರ್ಕಾರ ಪತನ. ಮತ್ತೊಂದು ಕಡೆಯಿಂದ DMK ಅವರು ಒಂದು ಹಂತಕ್ಕೆ ಸರ್ಕಾರ ರಚನೆ ಪ್ರಯತ್ನವನ್ನ ಪಟ್ಟಾಗಿತ್ತು. ಪರಮ ಶತ್ರುಗಳು ಮಿತ್ರ ಆಗುವ ಹಂತಕ್ಕೂ ಕೂಡ ಬಂದು ಬಿಟ್ಟಿದ್ರು. ಇನ್ನೇನು ಅವ್ರು ಮೈತ್ರಿ ಸರ್ಕಾರ ರಚನೆ ಮಾಡೇ ಬಿಡ್ತಾರೆ ಅನ್ನುವಂಥ ಚರ್ಚೆಗಳಲ್ಲೂ ಕೂಡ ಶುರುವಾಗ್ಬಿಟ್ಟಿತ್ತು. ಅವ್ರಿಗೆ ಕಾದು ಕುತ್ಕೊಂಡಿರ್ತಾರೆ, ಸರ್ಕಾರ ಪತನ ಆಗ್ಲಿ, ನಾವಿಲ್ಲಿ ಸರ್ಕಾರ ರಚನೆ ಮಾಡ್ಬಿಡೋಣ ಅಂತ ಹೇಳಿ. ಅವರೆಲ್ಲರ ಮನಸ್ಸಲ್ಲಿರುವಂತ ಒಂದು ವಿಚಾರ ಏನಪ್ಪಾ ಅಂದ್ರೆ, ಹಿಂದೆ ಏನಾಗಿತ್ತು ನಿಮ್ಗೆ ಗೊತ್ತಿರುವ ಹಾಗೆ, ಈ DMKಲ್ಲೇ ಕರುಣಾನಿಧಿ ಅಣ್ಣಾದವರು ಎಲ್ಲ DMK ಇದ್ರಲ್ಲ, ಆ ಸಂದರ್ಭದಲ್ಲೇ MG ರಾಮಚಂದ್ರನ್ ಸಿನಿಮಾ ನಟ ಅವರು ಕೂಡ DMKಲ್ಲೇ ಇರ್ತಾರೆ. ಆಗ ಕರುಣಾನಿಧಿ ರಾಮಚಂದ್ರನ್ ಅವ್ರನ್ನ ಪಕ್ಷದಿಂದ ಹೊರ ಹಾಕ್ತಾರೆ. ರಾಮಚಂದ್ರನ್ ಅವರು ಏನ್ ಮಾಡ್ತಾರೆ, ADMK ಅನ್ನುವಂಥ ಪಕ್ಷವನ್ನ ಹುಟ್ಟು ಹಾಕ್ತಾರೆ. ರಾಮಚಂದ್ರನ್ ಅವರು ಬದುಕಿರುವವರೆಗೂ ಕೂಡ DMKಗೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಪದೇ ADMK ಅಧಿಕಾರಕ್ಕೆ ಬರ್ತಾ ಇತ್ತು. ಈಗ DMK ಮತ್ತೆ ADMK ಇರುವಂತ ಆತಂಕ ಅದೇ. ವಿಜಯ್ ಒಮ್ಮೆಲಾದ್ರೂ ನೆಲ ಕಚ್ಕೊಂಡು ಬಿಟ್ರೆ ಅಥವಾ ಗಟ್ಟಿಯಾಗಿ ಅಧಿಕಾರವನ್ನು ಹಿಡಿದು ಬಿಟ್ರೆ ಇನ್ನೊಂದು 20 ವರ್ಷ ನಾವು ಅಲ್ಲಾಡ್ಸೋಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹೇಳಿ. ಹೀಗಾಗಿ ಅವರು ಸಾಧಾರಣವಾಗಿ ಕಾದ್ಕೊಂಡು ಇದ್ದೇ ಇರ್ತಾರೆ. ಈ ಸರ್ಕಾರವನ್ನು ಏನಾದ್ರೂ ಮಾಡಿ ಶೇಕ್ ಮಾಡಬೇಕು, ಏನಾದ್ರೂ ಮಾಡಿ ನಾವು ಅಲ್ಲಿ ಮೂಗು ತೂರಿಸಬೇಕು ಅಂತ ಹೇಳಿ. ಈ ಹಂತದಲ್ಲೇ ಇವ್ರು ಮೈತ್ರಿ ಮಾಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರೆ ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ನಾವು ಜನಾದೇಶ ಕೊಟ್ಟಿದ್ದು TVKಗೆ, ಆದ್ರೆ ಇವ್ರು ನೋಡಿ ಹಿಂಬಾಗಿಲಿಂದ ಬಂದು ಸರ್ಕಾರ ರಚನೆ ಮಾಡಿದ್ರು ಅಂತ ಹೇಳಿ. ಯಾ ಕಾರಣಕ್ಕಾಗಿ ಅವ್ರು ಯಾಕೋ ಮುಂದೆ ಬಂದವರು ಸೈಲೆಂಟ್ ಆಗಿದ್ದಾರೆ ಅಥವಾ ಹಿಂದೆ ಸರಿದ್ರು ಅಂತ ಕಾಣುತ್ತೆ. ಮುಂದೆ ಸೈಲೆಂಟ್ ಆಗಿರ್ತಾರೆ ಅನ್ನೋ ಯಾವ ನಂಬಿಕೆಯೂ ಕೂಡ ಇಲ್ಲ. ಏನು ಬೇಕಾದ್ರೂ ಆಗಬಹುದು. ಈ ಕಾರಣಕ್ಕಾಗಿ ಈ ಮೈತ್ರಿ ಸರ್ಕಾರವನ್ನ ಅನನುಭವಿ ಆಗಿರುವಂತ ವಿಜಯ್ ಅದು ಹೇಗೆ ಮ್ಯಾನೇಜ್ ಮಾಡ್ತಾರೋ, ಆ ರಥವನ್ನ ಹೇಗೆ ಎಳ್ಕೊಂಡು ಹೋಗ್ತಾರೋ, ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇದೆ. ಸ್ವಲ್ಪ ಎಡವಟ್ಟಾದ್ರೂ ಕೂಡ ಈಗ ಒಂದು ಸಣ್ಣ ಸಿನಿಮಾದ ಟ್ರೇಲರ್ ತೋರಿಸಿದ್ದಾರೆ, ಮುಂದೆ ಎಲ್ಲರೂ ಸೇರ್ಕೊಂಡು ವಿಜಯ್ಗೆ ದೊಡ್ಡ ಸಿನಿಮಾವನ್ನೇ ತೋರಿಸಿಬಿಡ್ತಾರೆ. ಹೀಗಾಗಿ ಸದಾಕಾಲ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತು ಒಂದು ವಿಚಾರ. ಮತ್ತೊಂದು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿಜಯ್ ಭರ್ಜರಿ ಆದಂತ ಘೋಷಣೆಯನ್ನ ಮಾಡಿದ್ದಾರೆ. ಏನೇನು 8 ಮದುವೆ ಆಗುವಂಥವ್ರಿಗೆ 8 ಗ್ರಾಮ್ ಚಿನ್ನ ತಗೊಳ್ಳಿ, ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ದುಡ್ಡು ತಗೊಳ್ಳಿ, ನಿಮ್ಮ ಅಕೌಂಟಿಗೆ ಬಂದು ಬಿಡುತ್ತೆ. ಏನೋ ವರ್ಷಕ್ಕೆ 6 ಸಿಲಿಂಡರ್ ತಗೊಳ್ಳಿ, ನಿಮ್ಮ ಮನೆಗೆ ಬಂದು ಬಿಡುತ್ತೆ. 15,000 ನಿರುದ್ಯೋಗಿಗಳಿಗೆ ನಿಮ್ಮ ಅಕೌಂಟಿಗೆ ಹಾಕಿಬಿಡ್ತೀವಿ ಅಂತೇಳಿ ಏನು ಭರ್ಜರಿ ಅಂತ ಘೋಷಣೆ ಮಾಡಿದ್ದಾರೆ. ಅದು ಎಲ್ಲಿಂದ ದುಡ್ಡು ಹೊಂದಿಸ್ತಾರೋ ಅವ್ರನ್ನ ಕೇಳಿದ್ರೆ ಹೇಳ್ತಾರೋದು ಏನು, TVK ಅವರು ಇಲ್ಲಿವರೆಗೆ ಭ್ರಷ್ಟಾಚಾರ ನಡೀತಿತ್ತು, ಆ ಭ್ರಷ್ಟಾಚಾರವನ್ನು ಕಟ್ ಮಾಡಿದ್ರೆ ನಾವು ಆ ದುಡ್ಡನ್ನ ಇಲ್ಲಿ ಕೊಡಬಹುದು ಎನ್ನುವಂತ ರೀತಿಯಲ್ಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಗೆ ವಿಜಯ್ ಮುಂದೆ ಸಾಕಷ್ಟು ಸವಾಲಿದೆ. ಜೊತೆಗೆ ಅಲ್ಲಿ ಗೆದ್ದಂತ ಶಾಸಕರಿದ್ದಾರಲ್ಲ TVKಯಲ್ಲಿ, ಆಟೋ ಡ್ರೈವರ್ ಒಬ್ರು ಗೆದ್ದಿದ್ದಾರೆ, ವಿಜಯ್ ಕಾರ್ ಡ್ರೈವರ್ ಮಗ ಒಬ್ರು ಗೆದ್ದಿದ್ದಾರೆ. ಅವ್ರು ಯಾರಿಗೂ ಕೂಡ ರಾಜಕೀಯ ಹಿನ್ನೆಲೆ ಇಲ್ಲ, ಆಡಳಿತದ ಅನುಭವ ಇಲ್ಲ. ಹಾಗಂತ ಮಾತ್ರ ಅನನುಭವಿಗಳು ಗೆಲ್ಲೇಬಾರ್ದು ಅಂತಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲರಿಗೂ ಕೂಡ ಅವಕಾಶ ಇದೆ. ಆದರೆ ಪಕ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಅನನುಭವಿಗಳೇ ಆದಂಥ ಸಂದರ್ಭದಲ್ಲಿ, ಅಂದ್ರೆ ಅನುಭವಿಗಳಿರೋದು ಕೆಲವೇ ಕೆಲವು ಮಂದಿ, ಬಹುತೇಕರೆಲ್ಲರೂ ಕೂಡ ಹೊಸದಾಗಿ ರಾಜಕಾರಣಕ್ಕೆ ಬಂದಂಥವರು.
ಒಂದು ಸರ್ಕಾರವನ್ನ ಅಥವಾ ಒಂದು ರಾಜ್ಯವನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು ಅನ್ಸುತ್ತೆ. ಈ ಕ್ಷಣದಲ್ಲಿ ನಾವು ಹೇಳಕ್ಕಾಗಲ್ಲ ಹೀಗೆ ಆಗಬಹುದು ಅಂತ ನಾನು ಹೇಳಿದ್ರೆ ಒಂದು ಪೂರ್ವಾಗ್ರಹ ಪೀಡಿತವಾಗಿ ನಾನು ಯೋಚನೆ ಮಾಡ್ದಂಗೆ ಆಗುತ್ತೆ. ಕಾದ್ ನೋಡ ಏನ್ ಮಾಡ್ತಾರೆ ಅಂತೇಳಿ. ಒಟ್ಟಾರೆಯಾಗಿ ವಿಜಯ್ಗೆ ಶುಭಾಶಯಗಳು. ಒಳಿತಾಗ್ಲಿ, ಒಂದು ಅದ್ಭುತವಾದಂಥ ಸರ್ಕಾರವನ್ನ ಕೊಡ್ಲಿ, ಇನ್ನೊಂದಷ್ಟು ಕಡೆಗಳಲ್ಲಿ ಇದು ಸ್ಫೂರ್ತಿ ತುಂಬಲಿ ಎನ್ನುವಂಥ ಆಶಯವನ್ನ ವ್ಯಕ್ತಪಡಿಸೋಣ. ನಿಮ್ಗೇನನ್ಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.